ನೋಡು ಇವತ್ತಿನ ಎಪಿಸೋಡಲ್ಲಿ ಸ್ಟಾರ್ಟಿಂಗಲ್ಲಿ ಏನೇ ಮಾಡಿದ್ಯಾ ನೀನಂದರೆ ಏನೂ ಮಾಡಿದ್ಯಾ ಅಂದರೆ ಸಣ್ಣದೊಂದು ಛಲಕ್ ಕೊಟ್ಟೆ ಅಷ್ಟೇ ಅಂತೆಲ್ಲ ಹೇಳ್ತಾ, ನೋಡು ಬೆಂಕಿ ಜೊತೆ ಆಡ್ತಾ ಇದೆಯಲ್ಲ ಚೆನ್ನಾಗಿರಲ್ಲ ಅಂತಂದೆಲ್ಲ ಹೇಳಿದೆ. ಸುಳ್ಳು ಇದೆ ಅಂತ ಹೇಳ್ತಾ ಇದೇ ಟೈಮಿಗೆ ನೋಡು ನೀನು ಮಾಡ್ತಾ ಇರೋದು ಸರಿಯಿಲ್ಲ, ಗೊತ್ತು ಕಣೆ ನನಗೆ ಸರಿಯಿಲ್ಲ ಇದೆಲ್ಲ ಅಂತೆಲ್ಲ ಹೇಳಿ ಇಬ್ಬರ ಮಧ್ಯದಲ್ಲಿ ಜಗಳ ಆಗ್ತಾರೆ. ಜೀವ ಚೆನ್ನಾಗಿತ್ತ ಅಂತ ಏನೋ ವಿಷ ಹಾಕಿದ್ದೆ, ತಲೆ ಸುತ್ತಾ ಇದೆಯಲ್ಲ, ಹೊಟ್ಟೆ ನೋವ್ತಾ ಇದೆ, ಏನಾಗ್ತಾ ಇದೆ, ಬೇಡ ಹಾಸ್ಪಿಟ್ಲಿಗೆ ಹೋಗಬೇಕು. ಹೌದೇ ಕಣೆ, ಸಣ್ಣ ಮಕ್ಕಳು, ಅಮಾಯಕ ಮಕ್ಕಳು, ನಮ್ಮ ತಂದೆ ರವೀಂದ್ರನ ಈ ರೀತಿ ಮಾಡಿದಾಗ ನಿನಗೇನು ಅನಿಸಿಲ್ಲಲ್ವ, ಇವಾಗ ನಿಂದು ಪ್ರಾಣ ಅಂತ ಬಂದಾಗ ಇವೆಲ್ಲ ಲೆಕ್ಕ ಹಿಡಿದ್ಯಾ ನೀನು ಅಂತ ಚೆನ್ನಾಗಿ ಬೈತಿರ್ತಾಳೆ. ಚೆನ್ನಾಗಿ ಬೈದರೂ ಕೂಡ ಏನು ಹಾಕಿಲ್ಲ, ವಿಟಮಿನ್ ಟ್ಯಾಬ್ಲೆಟ್ಸ್ ಅಷ್ಟೇ ಹಾಕಿರೋದು, ನೀನೇನು ಟೆನ್ಷನ್ ತೊಗೋಬೇಡ ಅಂತೆಲ್ಲ ಹೇಳ್ದಲ್ಲ. ಆವಾಗ ರಿಲ್ಯಾಕ್ಸ್ ಆಗ್ತಾಳೆ ಸ್ವಲ್ಪ. ಈ ಕಡೆ ನಿರ್ಮಲಾ ಹತ್ರ JP ಮತ್ತು ನಿರ್ಮಲಾ ಇಬ್ಬರು ಮಾತಾಡ್ತಾ ಇರ್ತಾರೆ. ಇವರಿಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ ನನಗಿವತ್ತು ಬೇಲ್ ಸಿಕ್ಕಿದ್ದು ಭಾರ್ಗವಿಯಿಂದ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದು ನಿರ್ಮಲಾಗೂ ಮನಸ್ಸಲ್ಲಿ ಅಂದರೆ ಬೃಂದ ಅವ್ರ ಮನಸ್ಸೊಳಗೆ ಕೆಟ್ಟದಾಗಿ ಬಿಂಬಿಸಿರ್ತಾರಲ್ಲ, ಅದು ಹಂಗೆ ಫಿಕ್ಸ್ ಆಗಿರ್ತಾರೆ ಅವ್ರ ಮೈಂಡ್ ಒಳಗೆ. ಏನಿಲ್ಲ ಮಾವ, ನಿಮಗೆ ಇಷ್ಟೆಲ್ಲ ತೊಂದರೆ ಕೊಟ್ಟವ್ರಿಗೆ ನಮಗೆ ನಿಮ್ಮನ್ನು ಆಚೆ ಕರ್ಕೊಂಡ್ಬಂದಿದ್ದೀವಿ. ಈ ದುಡ್ಡು, ಮನೆ, ಒಡವೆ, ಆಸ್ತಿ ಎಲ್ಲ ಲೆಕ್ಕನೇ ಅಲ್ಲ. ಏನಂದರೆ ಇವಾಗ ನೀವು ನಮಗೆ ಎಷ್ಟು ದಿವಸ ಲಕ್ಸುರಿ ಲೈಫ್ ನೀಡಿದ್ದೀರಿ, ನೀವು ನಮಗೆ ಲಕ್ಸುರಿ ಲೈಫ್ ಎಲ್ಲ ನೀಡಿದ್ರಿ, ಇದೆಲ್ಲ ಲೆಕ್ಕ ಏನ ಅಂತೆಲ್ಲ ಹೇಳ್ತಾ. ಆದರೆ ನಿಮ್ಮನ್ನು ಜೈಲಿಗೆ ಕಳಿಸಿ ಆ ಭಾರ್ಗವಿಗೆ ನೀವು ರಾಜ ಮರ್ಯಾದೆ ಕೊಡ್ತಾರೆ, ನನಗೆ ನೋಡೋಕ್ಕಾಗ್ತಾ ಇಲ್ಲ ಅಂತೆಲ್ಲ ಬೃಂದಾ, ನೀನು ನನಗೆ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಕಣಮ್ಮ. ಇದು ಭಾರ್ಗವಿ ನನ್ನ ಜೈಲಿಗೆ ಹಾಕಿದ್ದಲ್ಲ, ನಾನು ಮಾಡಿರೋ ಪಾಪ ಕರ್ಮನೇ ನನ್ನ ಜೈಲಿಗೆ ಹೋಗಂಗೆ ಮಾಡಿದ್ದು. ಭಾರ್ಗವಿದೇನು ತಪ್ಪಿಲ್ಲ ಇದ್ರೊಳಗೆ ಅಂತೆಲ್ಲ ಹೇಳ್ತಾಳೆ. ಇನ್ಫ್ಯಾಕ್ಟ್ ನಾನು ಹೊರಗಡೆ ಬರೋ ಕಾರಣನೇ ಭಾರ್ಗವಿ ಅಂತೆಲ್ಲ ಹೇಳ್ತಾ. ಏನ್ರಿ ಹೇಳ್ತಾ ಇದ್ದೀರಾ ನೀವು ಅಂತ ನಿರ್ಮಲಾ ಬೈದಾಗ, ಹೌದು ಕಣೆ, ಮನೆಗೆ ಬರ್ತಿರಲ್ಲ ಶಕ್ತಿ ಪ್ರಸಾದ್ ಅಂತ ಭೂಪ ಅಣ್ಣ ಅಂತ ಅಷ್ಟು ಪ್ರೀತಿಯಿಂದ ಕರಿತಿದ್ದಲ್ಲಿ, ಅವರೇ ಪ್ರೀತಿಯಿಂದ ಸ್ನೇಹದ ಹೆಸರಲ್ಲಿ ನನ್ನ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಗೊತ್ತಾ ನಿನಗೆ ಅಂತೆಲ್ಲ ಹೇಳ್ತಾನೆ. ಏನಂತ ಹೇಳ್ತಾ ಇದ್ರು ಅಂದರೆ ನಿಜ ಕಣೆ ಅಂತೆಲ್ಲ ಹೇಳ್ದ. ಆಮೇಲೆ ಆ ಗಾಯತ್ರಿ ದೇವಿ ಜೊತೆ ಕೈ ಜೋಡಿಸಿ ಡೆಲ್ಲಿಯಿಂದ ಆರ್ಕೆನ ಕರೆಸಿ ನನ್ನ ಜೊತೆ ವಾದ ಮಾಡ್ತಾರೆ. ಆರ್ಕೆ ಜೊತೆ ನಿಂತು ವಾದ ಮಾಡೋದಂದರೆ ಸುಮ್ಮನೆ ತಮಾಷೆ ಮಾತಾ? ಆದರೆ ನನ್ನ ಸೊಸೆ ಭಾರ್ಗವಿ ನಿಂತು ವಾದ ಮಾಡಿ ನನಗೆ ಅಲ್ಲಿಂದ ಬೇಲ್ ಕೊಡಿಸಿರೋದು ಸುಮ್ಮನೆ ತಮಾಷೆ ಮಾತಲ್ಲ. ಅವ್ರು ಎಷ್ಟು ಚೆನ್ನಾಗಿ ಅವರು ಎಷ್ಟು ಸ್ಟ್ರಾಂಗ್ ಆಗಿದ್ರು, ಆದ್ರೂ ಭಾರ್ಗವಿ ಹೆದರಲಾರ್ದ ಧೈರ್ಯದಿಂದ ನಿಂತು ಮಾತಾಡಿ ನನಗೆ ಬೇಲ್ ಕೊಡಿಸಿದ. ಆಯ್ತಮ್ಮ ಬೃಂದ, ನಮಗಂತೂ ಭಾರ್ಗವಿ ಬಗ್ಗೆ ಅಷ್ಟು ಗೊತ್ತಿಲ್ಲ, ನಿನಗಂತೂ ತಂಗಿ ಅಲ್ವಾ, ನೀನು ಅಕ್ಕ ಆಗಿ ಅಷ್ಟು ತಿಳ್ಕೊಬಾರ್ದಾ ನೀನು, ಇನ್ನೊಂದ್ಸಲ ನೀನು ಭಾರ್ಗವಿ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡ ಅಂತೆಲ್ಲ ಹೇಳ್ದ. ಅರ್ಥ ಆಯ್ತಾ ಅಂತೆಲ್ಲ ಹ್ಞೂ ಮಾವ ಅಂತ ಕಣ್ಣಿಂಗ್ ಮಾಡಿ ಹೋಗ್ಬಿಡ್ತಾಳೆ ಅಲ್ಲಿದ್ದ. ಭಾರ್ಗವಿ ಈ ಕಡೆ ಹೊರಗೆ ಬರ್ತಾ ಇರ್ಬೇಕಾದ್ರೆ ಇಲ್ಲಿ ಜಗನ್ ಬಂದಿರ್ತಾಳೆ. ಜಗನ್ ಬಂದು ಅವರೆಲ್ಲ ಚೀಕುನ ಡ್ಯಾಡಿ ಎಲ್ಲ ಹೆಲ್ಪ್ ಮಾಡಿ ಮನೆಗೆ ಯಾರಿಗೂ ತೊಂದರೆ ಆಗಲಾರ್ದಂಗೆ ಮನೆಗೆ ಸಪೋರ್ಟಿವ್ ಆಗಿ ನಿಂತಿರೋದು. ಆಮೇಲೆ ಬೇಲ್ ತಗೋಳಕ್ಕೆ ನಮ್ಮ ಯಾರ ಹತ್ರ ₹1 ದುಡ್ಡು ಇಲ್ದಾಗ ಚೀಕುನೇ ಎಲ್ಲರ ಹತ್ರ ಮಾತಾಡಿ ನಿಮ್ಮ ದುಡ್ಡು ತಂದಿರೋದು. ಹೌದಣ್ಣ, ಅದು ಎಲ್ಲ ಏನು ನೀವು ಹಂಗೆಲ್ಲ ಏನು ತಿಳ್ಕೊಬೇಡ್ರಿ, ಅದೇನಿಲ್ಲಣ್ಣ, ಸ್ವಲ್ಪ ದುಡ್ಡಿನ ಪ್ರಾಬ್ಲಮ್ ಇದ್ದಾಗ ನಮ್ಮ ಕಂಪ್ನಿ ಮ್ಯಾನೇಜರ್ ಹತ್ರ ಮಾತಾಡಿ 20 ಲಕ್ಷ ಅರೇಂಜ್ ಮಾಡಿದ್ದೀನಿ, ಅದು ನಿನಗೆ ಗೊತ್ತಿಲ್ಲದೆ ಈ ಮನೆ ಹಾಳು ಮಾಡಿ ತೊಗೊಂಬಂದಿನಿ ಅಂದರೆ, ಇರಲಿ ಬಿಡು ಏನಾಗಲ್ಲ, ನೀನು ಅದ್ರ ಬಗ್ಗೆ ವರಿ ಮಾಡ್ಕೋಬೇಡ, ಹೆಂಗಿದ್ರು ಆ ಮನೆ ನನ್ನ ಸೊಸೆ ಬಿಡಿಸ್ತಾಳ ಅಂತೆಲ್ಲ ಹೇಳ್ದೆ. ಹೌದಾ, ಏನಣ್ಣ ಸ್ವಲ್ಪ ಬೇಲೆ ಕೊಡಿಸಿಲ್ಲ, ಆ ಹುಡುಗಿ ಬಿಡಿಸ್ತಾಳಂತ ಎಷ್ಟು ಭರವಸೆ ಅಂತಿದೆ. ಇಲ್ಲ ಕಣೋ, ಆ ಹುಡುಗಿ ಕೋಪ ದ್ವೇಷ ಅಷ್ಟೇ ನಮಗೆ ಕಾಣಿಸ್ತೈತಿ, ಆ ಹುಡುಗಿ ಎಷ್ಟು ಪ್ರೀತಿ ಕಾಳಜಿ ಅರ್ಥ ಆಗ್ತಾ ಇಲ್ಲ ನಮಗೆ. ಆ ಹುಡುಗಿ ಅವ್ರ ತಂದೆ ಪರವಾಗಿ ಹೆಂಗೆ ಕೊಳಲ ಮಾಡಿದ್ಲು, ನನ್ನ ಎದುರಿಗೂ ಹಂಗೆ ನನ್ನ ಪರವಾಗಿನೂ ಹಂಗೆ ವಾದ ಮಾಡಿ ನನ್ನನ್ನು ಅಷ್ಟು ಎತ್ತರ ಇಟ್ಟಿದ್ದಾಳೆ. ಅವಳಿಗೆ ನಾವೇ ಅರ್ಥ ಮಾಡ್ಕೊಂಡಿಲ್ಲ, ಇನ್ನೂ ನಾವು ಅವಳನ್ನ ನಂಬದೇ ಹೋಗಿದ್ರೆ ನಮ್ಮಷ್ಟು ಮೂರ್ಖರು ಯಾರಿಲ್ಲ ಅಂತ ಅವ್ರ ತಂದೆ ಹೇಳ್ತಾ ಇರ್ತಾರೆ. ಅವ್ರ ತಂದೆ ಹೇಳ್ತಾ ಇರಬೇಕಾದ್ರೆ ಇದೇ ಟೈಮಿಗೆ ಅರ್ಜುನು ಸ್ವಲ್ಪ ಡ್ಯಾಡಿ ಹೇಳ್ತಾ ಇದ್ದಾರಲ್ಲ, ಎಷ್ಟೊಂದು ಎಮೋಷ್ನಲ್ ಆಗ್ತಾ ಇದ್ದಾರಲ್ಲ ಅಂತ ಹೇಳಿ ಈ ಕಡೆ ಅರ್ಜುನು ಮತ್ತು ಭಾರ್ಗವಿ ಇಬ್ಬರು ಕಾಡೇ ಹೇಳಿದ್ರು.
ಭಾರ್ಗವಿ ಗಾಳನಂತೆ ಅರ್ಜುನ್ ಬಂದು ಮುಟ್ಟೋಣ ಅಂತ ಶೋಲ್ಡರ್ ಮೇಲೆ ಕೈ ಇಡಕ್ಕೆ ಹೋಗಿ ಮತ್ತೆ ಬೇಡ. ಅದು ಭಾರ್ಗವಿ ಅಂದ ಏನು ಪಾರ್ಥ ಅಂದ. ಅದು ನಿಮ್ಮ ಹತ್ರ ಏನೋ ನನ್ನ ಹತ್ರ ಮಾತಾಡೋಕ್ಕೆ ಯಾಕೆ ನೀವು ಮುಜುಗರ ಪಾರ್ಥ ಅಂದ. ಅದು ಏನಿಲ್ಲ, ಡ್ಯಾಡಿಗೆ ಬೇಲ್ ಕೊಡಿಸಿದ್ದಕ್ಕೆ ಥ್ಯಾಂಕ್ಸ್ ಭಾರ್ಗವಿ ಅಂದಲ್ಲ. ಡ್ಯಾಡ್ಗೆ ಬೇಲ್ ಕೊಡಿಸಿರೋದು ಥ್ಯಾಂಕ್ಸ್ ಅಲ್ಲ, ಅವ್ರು ನನ್ನ ಮಾವ, ಅವ್ರನ್ನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತೆಲ್ಲ ಹೇಳ್ತಾ. ಅದು ಸರಿ ಪಾರ್ಥ. ಹ್ಞೂ ಹ್ಞೂ ಸರಿ ಪಾರ್ಥ ಅಂತೆಲ್ಲ ಹೇಳಿ ಸರಿ ಪಾರ್ಥ ಅಂತೆಲ್ಲ ಹೇಳಿ ನೀನು ನನ್ನ ಹತ್ರ ಮಾತಾಡ್ತಿರೋದು ಹೆಂಡತಿ ಹತ್ರ ಗಂಡ ಮಾತಾಡ್ತಿದ್ದ ಅಥವಾ ಇವ್ರ ಹತ್ರ ಕ್ಲೈಂಟ್ ಹತ್ರ ಲಾಯರ್ ಹತ್ರ ಕ್ಲೈಂಟ್ ಮಾತಾಡ್ತೀವಿ. ಈ ಕಡೆ ಜೆ ಪಿ ಬಂದು ಅವ್ರ ತಾಯಿ ಕಾಲಿಗೆ ಬೀಳ್ತಾನೆ. ಯಾಕಪ್ಪ ಅಂತಂದರೆ ಏನಿಲ್ಲಕ್ಕಮ್ಮ, ನಿಮ್ಮ ಮಾತು ನಾನು ಕೇಳಬೇಕಿತ್ತು ಅಂತೆಲ್ಲ ಹೇಳ್ತಾನೆ. ಭಾರ್ಗವಿ ಒಳ್ಳೆಯದೇ ಮಾಡಿದಾಳೆ ನನಗೆ ಅಂತೆಲ್ಲ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾನೆ. ನನ್ನ ಗೆಲ್ಲಿಸ್ತಾಳಮ್ಮ ನನ್ನ ಸೊಸೆ ಅಂತೆಲ್ಲ ಹೇಳಿ. ಈ ಕಡೆ ಕೇಳ ಅರ್ಜುನ್, ನಿನ್ನ ಅದಕ್ಕೂ ಮುಂಚೆ ಅವ್ರ ಮಾವ ಹೇಳಿದಾನ ಅರ್ಜುನ್ ಭಾರ್ಗವಿ ಸಂಸಾರ ಸರಿ ಮಾಡಬೇಕು ಅಂತೆಲ್ಲ ಹೇಳಿರ್ತಾರಲ್ಲ, ಆಕೆ ಇನ್ನೆಷ್ಟು ದೂರ ಮಾಡಬೇಕಂತ. ಹೇಳು ಅರ್ಜುನ್, ನಿನ್ನೇಂತಿ ಏನೋ ಕೇಳ್ತಾ ಇದ್ದಾಳ, ಹೇಳು ಮಾವ. ಈಗ ಕೇಳಿದ್ಲಲ್ಲ, ಮಾವನ ಅರೆಸ್ಟ್ ಮಾಡಿಸ್ಬೇಕಾರೆ, ಮಾವನ ಕಂಪ್ಲೇಂಟ್ ಮಾಡಬೇಕಾರೆ, ಗಾಯತ್ರಿ ದೇವಿ ನಮ್ಮ ಮನೆಗೆ ಕರ್ಕೊಂಬರ್ಬೇಕಾದ್ರೆ ಯಾವಾಗೂ ಇದೇ ರೀತಿ ಪ್ರಶ್ನೆ ಕೇಳಿಲ್ಲ ನೀನು, ಅದೇ ರೀತಿ ಪ್ರಶ್ನೆ ಕೇಳ್ತಾ ಉತ್ತರ ಹೇಳು ಅರ್ಜುನ್ ನೀನು ಅಂತೆಲ್ಲ ಹೇಳ್ಬೇಕಾದ್ರೆ ಅರ್ಜುನ್ ಭಾರ್ಗವಿನೇ ನೋಡ್ತಾ ಇರ್ತಾನೆ. ಒಟ್ಟು ಹೆಂಗನ ಮಾಡಿ ಜಗಳ ಜೋರು ಹಚ್ಚಿರ್ಬೇಕಲ್ಲ ಅಂತ ಅಂದು. ಈ ಕಡೆ ನೆಕ್ಸ್ಟ್ ಎಪಿಸೋಡಲ್ಲಿ ಜೆ ಪಿ ಪಾಟೀಲ್ ಅಂದರೆ ಯಾರಂದರೆ ನೀವೇನಂದ್ರೆ ನಾನು ಏನಂತ ಅಂತ ಹೇಳಿದ್ರೆ, ಈ ಮನೇನ ಜೆ ಕನ್ಸ್ಟ್ರಕ್ಷನ್ಗೆ ಮಾರಿದ್ದೀರಿ ನೀವು ಅಂತೆಲ್ಲ ಹೇಳ್ತಾರೆ. ಯಾರು ಹೇಳಿದ್ದು ಅಂತಂದರೆ ನಿಮಗೆ ನಾವು ಹೇಳಿದರೆ ಅರ್ಥ ಆಗಲ್ಲ, ನಮ್ಮ ಬಾಸೇ ಬರ್ತಾ ಇದ್ದಾರಲ್ಲ. ಅದೇ ಟೈಮಿಗೆ ಅವರು ಜಗನ್ ಅಂತ ಇರ್ತಾರಲ್ಲ ಅವ್ರು ಬರ್ತಾರೆ. ಈ ಮನೆ ನಂದು ಅಂತೆಲ್ಲ ಹೇಳ್ತಾರೆ. ಕೊಡ್ರೋ ಪೇಪರ್ಸ್ ಅಂತೆಲ್ಲ ಹೇಳಿದಾಗ ಭಾರ್ಗವಿ ಪೇಪರ್ಸ್ ಇಸ್ಕೊಂಡು ನೋಡಿದಾಗ ಆವಾಗ ನೋಡೋಣ ತಡಿ ಅಂತೆಲ್ಲ ಹೇಳಿ ಮೋಸ ಮಾಡಿ ಈ ಮನೆ ಬರ್ಸ್ಕೊಂಡ್ಬಿಟ್ಟಿದಾರ ಅಂತೆಲ್ಲ ಹೇಳ್ತಾಳೆ. ಅವರೆಲ್ಲ ಮತ್ತೆ ಶಾಕ್ ಆಗಿಬಿಡ್ತಾರೆ. ಇಲ್ಲಿ ನಿರ್ಮಲಾ ಪಾಠ ಮಾಡ್ತಾ ಇರೋರು ಸುಜಾತ ಮೇಡಮ್ ಅವ್ರ ಬದಲಿಗೆ ಇಲ್ಲಿ ಸ್ವಾತಿ ಮೇಡಮ್ ಬಂದಿದ್ದಾರೆ. ಇಲ್ಲಿ ಎಕ್ಸ್ಚೇಂಜ್ ಆಗಿದೆ ಒಂದು ಕ್ಯಾರೆಕ್ಟ್ರು. ಸ್ವಾತಿ ಮೇಡಮ್ ಅವರು ತುಂಬಾ ಗಾಬರಿ ಆಗ್ತಾರೆ. ಅಂದರೆ ನಿರ್ಮಲಾ ಕ್ಯಾರೆಕ್ಟ್ರ್ ಸ್ವಾತಿ ಮೇಡಮ್ ಅವರು ಮಾಡ್ತಾಯಿದ್ದಾರೆ ಇವತ್ತಿನ ಎಪಿಸೋಡಿಂದ. ಸುಜಾತ ಮೇಡಮ್ ಅವರು ಬರ್ತಾಯಿಲ್ಲ. ತುಂಬಾ ಶಾಕ್ ಆಗಿಬಿಡುತ್ತೆ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಾಳೆ ಮನೆಯಿಂದ ಎಲ್ಲರನ್ನ ಆಚೆ ಹಾಕ್ತಾನೆ ಜಗನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್.